ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೇಗನೆ ಯೋಗಾಸನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯೋಗಾಸನ ಮಾಡ್ತಾಯಿದ್ದೀನಿ. ನಾನು ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದೀನಿ. ಸೂರ್ಯ ನಮಸ್ಕಾರ ಬಂದು ಒಂದು ಆಸನಗಳ ಸರಣಿ. ಇದು ಜಾಯಿಂಟ್ಸ್ಗೆ ಮತ್ತು ಮಸಲ್ಸ್ಗೆ ಎಲ್ಲ ಬಾಡಿ ಇದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಬೇಗ ಮಾಡ್ಕೊಬೋದು. ಇವಾಗ ಟೈಮ್ ಇಲ್ಲಪ್ಪ ನಮಗೆ ಯೋಗಾಸನ ಮಾಡಬೇಕು ನಾವು ಅನ್ನೋರು ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಎಲ್ಲ ಜಾಯಿಂಟ್ಸು ಮತ್ತು ಮಸಲ್ಸಿಗೆ ಅದು ವರ್ಕ್ ಆಗುತ್ತೆ. ಸೊ ಇದು ಜನಪ್ರಿಯವಾದಂತಹ ಆಸನ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಸೊ ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಸ್ವಲ್ಪ ದಿನ ನಂತರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದಂತ. ಮೊದಲು ನಾವು ಈ ಥರ ನಿಂತ್ಕೊಬೇಕು. ಕಾಲನ್ನು ಬೆರಳುಗಳನ್ನ ನಮ್ಮ ಫ್ರಂಟಿಗೆ ನಿಂತ್ಕೊಂಡು, ಇದು ತಾಡಾಸನದಲ್ಲಿ ನಾನು ನಿಂತಿರೋದು. ಸೊ ನಂತರ ನಮಸ್ಕಾರಾಸನ ಮಾಡ್ಕೋತಾ ಇದ್ದೀನಿ. ಇನ್ಹೇಲ್ ನಮಸ್ಕಾರಾಸನ, ಎಕ್ಸೇಲ್ ಇನ್ಹೇಲ್ ಹಸ್ತ ಉದ್ದಾಸನ, ಎಕ್ಸೇಲ್ ನಿಮ್ಗೆ ಎಷ್ಟು ಹಿಂದಕ್ಕೆ ಬಗ್ಗಕ್ಕಾಗುತ್ತೋ ಅಷ್ಟು ಬಗ್ಗಿ, ಪಾದ ಹಸ್ತಾಸನ, ಇನ್ಹೇಲ್. ನೀವು ಬೆನ್ನಲ್ಲಿ ಬಗ್ಕೊಬೇಕಿದ್ರೆ ನಿಮ್ಮ ಹೊಟ್ಟೆ ನಿಮ್ಮ ತೊಡೆಯ ಭಾಗಕ್ಕೆ ಟಚ್ ಆಗೋ ಥರ ಬಗ್ತಾ ಹೋಗಿ, ಹಸ್ವ ಸಂಚಲನಾಸನ. ನಿಮ್ಮ ಬಲಗಾಲನ್ನು ತಗೊಬೇಕು. ಮತ್ತು ಫಲಕಾಸನ, ಎಕ್ಸೇಲ್ ಇನ್ಹೇಲ್ ಅಷ್ಟಾಂಗ ನಮಸ್ಕಾರಾಸನ. ಈ ಥರ ಮಾಡೋದ್ರಿಂದ ನಿಮ್ಮ ಜಾಯಿಂಟ್ಗಳಿಗೆ ತುಂಬ ರಿಲೀಫ್ ಸಿಗುತ್ತೆ. ಇನ್ಹೇಲ್ ಭುಜಂಗಾಸನ, ಎಕ್ಸೇಲ್ ಪರ್ವತಾಸನ. ಆದಷ್ಟು ನಿಮ್ಮ ಬೆನ್ನನ್ನು ಸ್ಟ್ರೈಟಾಗಿ ನೀವು ಬೆಂಡ್ ಮಾಡಲಿಕ್ಕೆ ಮಾಡ್ಕೊಳ್ಳಿ. ಕಾಲುಗಳು ಅಷ್ಟೇ, ನೀವು ಫಿಂಗರ್ಸಲ್ಲಾದರೂ ನಿಂತ್ಕೋಬೋದು ಅಥವಾ ಪೂರ ಪಾದ ಊರಾದರೂ ನಿಂತ್ಕೋಬೋದು. ಎಕ್ಸೇಲ್ ಹಸ್ವ ಸಂಚಲನಾಸನ, ಇನ್ಹೇಲ್ ಹಸ್ತ ಉದ್ದಾಸನ, ಎಕ್ಸೇಲ್ ನಮಸ್ಕಾರಾಸನ. ಇದು ಸೂರ್ಯ ನಮಸ್ಕಾರದ ಒಂದು ಸರ್ಕಲ್. ನಾವು ಎಡಗಾಲಲ್ಲಿ ಅಥವಾ ಬಲಗಾಲಲ್ಲಿ ಎರಡು ಕಾಲಲ್ಲೂ ಮಾಡಿದ್ರೆ ಒಂದು ಸರ್ಕಲ್ ಬಂದು 12 ಆಗುತ್ತೆ. ಸೊ ಟೋಟಲ್ 14 ಆಸನಗಳಾಗುತ್ತೆ. ಈ ಸೂರ್ಯ ನಮಸ್ಕಾರನ ಯಾರು ಬೇಕಿದ್ರೂ ಮಾಡ್ಬೋದು. ಸೊ ದಿನ ನೀವು ಮಾಡ್ತಾ ಪ್ರಾಕ್ಟೀಸ್ ಆಗ್ತಾ ಹೋಗ್ತಾ ಇದ್ದರೆ ನಿಮ್ಮ ಮಸಲ್ಸ್ಗಳೆಲ್ಲ ತುಂಬ ಫ್ರೀ ರಿಲೀಫ್ ಸಿಗುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಮನೆಗಳಲ್ಲಿ ಈ ಯೋಗಾಸನನ ಒಂದು ಸಲ ಟ್ರೈ ಮಾಡಿ. ತುಂಬ ಈಸಿ ಆಸನ ಇದೆಲ್ಲ. ಸೊ ನಿಮಗೆ ಕೂಡ ಇದು ಇಷ್ಟ ಆಗುತ್ತೆ. ನಾನಿವಾಗ ಹಿಡ್ದಗಾಲಲ್ಲಿ ಸ್ಟಾರ್ಟಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾವು ಅಷ್ಟಾಂಗ ನಮಸ್ಕಾರ ಮಾಡಬೇಕಿದ್ರೆ ಹೀಗೆ ಮಾಡಬೇಕು. ನಮ್ಮ ಹೊಟ್ಟೆ ಅಥವಾ ಇದು ಮಾಡಿ ನಮ್ಮ ಹಿಪ್ನ ಮೇಲೆ ಎತ್ಕೊಬೇಕು. ಇದು ಭುಜಂಗಾಸನ. ಭುಜಂಗಾಸನ ಮಾಡಿ ಕಾಲುಗಳನ್ನು ನೀವು ಸ್ಟ್ರೈಟಾಗಿ ನೀಡಬೇಕು. ನಾನು ಮುಂದೆ ತೊಗೋಬೇಕಿತ್ತು, ಕ್ಯಾಮ್ರಾ ಇದಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಹಿಂದೆ ಸ್ವಲ್ಪ ಬ್ಯಾಗ್ ಬಂದ್ಬಿಟ್ಟೆ ಫ್ರೆಂಡ್ಸ್. ಪರ್ವತಾಸನ ಇದು. ಆದಷ್ಟು ನಿಮ್ಮ ಕಾಲುಗಳ ಪಾದ ಊರಿ, ಇಲ್ಲಾಂದರೆ ಫಿಂಗರ್ಸ್ ಎಲ್ಲಾದರೂ ನಿಂತ್ಕೊಳ್ಳಿ. ಬೆನ್ನು ಸ್ಟ್ರೈಟ್ ಇರಬೇಕು. ಎಡಗಾಲನ್ನು ಮುಂದೆ ತೊಗೊಬರ್ಬೇಕು. ಹಸ್ವ ಸಂಚಲನಾಸನ, ಪಾದ ಹಸ್ತ ಆಸನ, ಹಸ್ತ ಉದ್ದಾಸನ, ನಮಸ್ಕಾರಾಸನ. ಇದು ಎಡಗಾಲಲ್ಲಿ ಇವಾಗ ಒಂದು ಸರ್ಕಲ್ ಆಯಿತು. ಇವಾಗ ನಾವು ರೈಟ್ ಲೆಗ್ಗಲ್ಲಿ ಇದೇ ಸರ್ಕಲ್ನ ನಾವು ಕಂಟಿನ್ಯೂ ಮಾಡಬೇಕು. ಹೀಗೆ ದಿನನಿತ್ಯ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಇದು ಈಸಿ ಇರೋದ್ರಿಂದ ಯಾರು ಬೇಕಾದರೂ ಮಾಡ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆಗಿರೋವರೆಗೂ ಮಾಡ್ಬೋದು. ಹಸ್ತ ಉದ್ದಾಸನ, ಪಾದ ಹಸ್ತಾಸನ, ಹಸ್ವ ಸಂಚಲ. ಆಗಲೇ ಎಡದಗಾಲ್ ತೋರಿಸ್ತಿದ್ದೀನಿ. ಇವಾಗ ನಾನು ಬಲದಗಾಲನ್ನ ಮಾಡ್ತಾ ಇದ್ದೀನಿ. ಕೈ ಫಿಂಗರ್ ಮಾಡಿ ಮುಂದೆ ನೋಡ್ತಾ ಇರಬೇಕು. ಫಲಕಾಸನ, ಇನ್ಹೇಲ್ ಮತ್ತು ಎಕ್ಸೇಲ್ ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ. ಒಂದು ಎಕ್ಸಸೈಸ್ ಮಾಡಬೇಕಿದ್ರೆ ಉಸಿರು ಒಳಗಡೆ ತೊಗೋಬೇಕು. ಇನ್ನೊಂದು ಮಾಡಬೇಕಿದ್ರೆ ಉಸಿರನ್ನ ಆಚೆ ಬಿಡಬೇಕು. ಪರ್ವತಾಸನ. ನಿಮ್ಮ ಬೆನ್ನನ್ನು ಆದಷ್ಟು ಸ್ಟ್ರೈಟಾಗಿ ನಿಂತ್ಕೊಳ್ಳಿ. ನಂತರ
ನಾವಿವಾಗ ಬಲ್ದಾಗಲ್ನ ತೊಗೊಂಡಿದ್ವಲ್ಲ, ಸೊ ಬಲ್ದಾಗಲ್ನೇ ಫ್ರಂಟ್ ತೊಗೋಬೇಕು. ಹಸ್ವ ಸಂಚಲನಾಸನ 2 ಗಾಲು ತೊಗೋಬೇಕು. ಸ್ಟ್ರೈಟ್ ಮಾಡಿ ನಿಮ್ಮ ಆದಷ್ಟು ಬೆನ್ನನ್ನು ಬಗ್ಗಿಸಿ ಹೊಟ್ಟೆಗೆ ಟಚ್ ಆಗಬೇಕು ತೊಡೆಗೆ. ಪಾದ ಹಸ್ತಾಸನ, ಹಸ್ತ ಉದ್ದಾಸನ ಮತ್ತು ನಮಸ್ಕಾರಾಸನ ಮಾಡಾದಮೇಲೆ ನಾನಿವಾಗ ಗ್ಯಾಸ್ ಸ್ಟವ್ನ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೀನಿ. ಅದನ್ನೆಲ್ಲ ರೆಸ್ಟ್ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಳ್ಳೋದು ಅಲ್ಲಿಲ್ಲ, ಲೆಂತಿ ಆಗುತ್ತೆ ಅಂತೇಳಿ. ಅದು ಅಲ್ಲಂತ ಇದು ನಾನು ಫಸ್ಟು ಈ ಥರ ಮಾಡ್ತಾ ಇರೋ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ನನಗೂ ನರ್ವಸ್ನೆಸ್ ಇದೆ, ನನಗೂ ಭಯ ಇದೆ. ಹೇಗೆ ಮಾತಾಡ್ತೀನೋ ಏನೋ ಅಥವಾ ಹೇಗೆ ಕಾಣಿಸ್ತೀನೋ ಏನೋ ಅಂತ ಹೇಳಿ ಸ್ವಲ್ಪ ಭಯನೂ ಕೂಡ ಇತ್ತು. ಸೊ ನಾನು ಬೆಳಗ್ಗೆ ಟಿಫನ್ನ ಚಪಾತಿಗೆ ಅಂತ ಗೋಧಿ ಹಸಿಟ್ಟೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡು ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಚಪಾತಿ ಮಾಡೋದು ಬೇಡ ಅಂತ ಅಂದ್ಕೊಂಡು ಚಪಾತಿ ಮಾಡೋ ಐಡಿಯಾನೇ ಇರಲಿಲ್ಲ. ಏನೋ ಮಾಡಬೇಕು ಅಂತ ಇರ್ತೀವಿ, ಅದು ಇನ್ನೇನೋ ಆಗಿಬಿಡುತ್ತಲ್ಲ, ಹಾಗೆ ಒಂದೊಂದು ಸಲ ಅಂದ್ಕೊಂಡಿದ್ದೆ ಒಂದು ಆಗದ ಒಂದು ಅಂತಾರಲ್ಲ, ಸೊ ಹಾಗಾಗಿ ಆಗ್ತಾ ಇರುತ್ತೆ. ನಾನು ಪಾಲಕ್ ಸೊಪ್ಪೆಲ್ಲ ಹಾಕಿ ಸ್ವಲ್ಪ ದೋಸೆ ಥರ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದಾಗಲಿಲ್ಲ. ವಿಡಿಯೋ ಮಾಡ್ಕೊತ ಸ್ವಲ್ಪ ಲೇಟ್ ಆಯಿತು. ಫಸ್ಟ್ ಟೈಮ್ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರಬೇಕಿದ್ರೆ ನನಗೂ ಸ್ವಲ್ಪ ಇವಾಗೇನೋ ಯಾರು ರೆಕಾರ್ಡ್ ಮಾಡೋದಿಲ್ಲ, ಬೇರೆಯವ್ರು ನೋಡ್ತಾ ಇಲ್ಲ ಅನ್ನೋದಿದ್ರೆ ನಮ್ಮದು ಬಾಡಿ ಏನಿರುತ್ತೆ ಅದನ್ನು ಆರಾಮಾಗಿ ನಾವು ಕಂಫರ್ಟಬಲಾಗಿ ಮಾಡ್ತಾಯಿರ್ತೀವಿ. ಯಾರಾದರೂ ನೋಡ್ತಾರೆ ಅಥವಾ ಏನಾದರೂ ಅಂದರೆ ನಮಗೂ ಸ್ವಲ್ಪ ಹಿಂಜರಿಕೆ ಮುಜುಗರ ಹೆಂಗೆ ಮಾಡ್ತಿದ್ದೀವೋ ಏನೋ ಅನ್ನೋ ಭಯಗಳೆಲ್ಲ ಇರುತ್ತೆ. ಸೊ ಹೋಗ್ತಾ ನಾನು ಪರ್ಫೆಕ್ಟ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಇದು ಸಂಪದ ವ್ಲಾಗ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಗೆ ಏನಾದರೂ ಹೇಳೋದಿತ್ತಂದರೆ ಸೊ ಪ್ಲೀಸ್ ಮರೀದ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯೋಗಾಸನನ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಬೆಂಡೆಕಾಯಿನ ವಾಶ್ ಮಾಡಿ ಇಟ್ಕೊಂಡು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಬೆಂಡೆಕಾಯಿನ ನನಗೆ ಈ ಥರ ವೆಜಿಟೇಬಲ್ಸ್ ಈ ಥರ ಕಟ್ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ. ಅಂದರೆ ಸ್ಲೈಸಾಗಿ ಸ್ಟ್ರೈಟಾಗಿ ಕಟ್ ಮಾಡೋದಕ್ಕಿಂತ ಈ ಥರ ಕ್ರಾಸಾಗಿ ಕಟ್ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಬೆಂಡೆಕಾಯಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿ ಗೊಜ್ಜು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಗೊಜ್ಜು, ಬೆಂಡೆಕಾಯಿ ಗೊಜ್ಜು, ಹಾಗಲಕಾಯಿ ಗೊಜ್ಜು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ನಾನು ಬೆಂಡೆಕಾಯಿನ ಮೊದಲಿಗೆ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಬೆಂಡೆಕಾಯಿ ರೆಸಿಪಿನ ಮನೇಲಿ ಮಾಡ್ತಾರೆ. ಸೊ ನಾನು ಈ ಥರ ಒಂದು ಟ್ರೈ ಮಾಡ್ತಾಯಿದ್ದೀನಿ. ಈ ಥರ ಬೆಂಡೆಕಾಯಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಬೆಂಡೆಕಾಯಿ ತಿನ್ನೋದ್ರಿಂದ ಮಕ್ಕಳ ಬುದ್ಧಿಶಕ್ತಿಗೆ ಹೆಚ್ಚಾಗುತ್ತಂತೆ. ಸೊ ಹಾಗಾಗಿ ಮನೇಲಿ ಮಕ್ಕಳು ಬೆಂಡೆಕಾಯಿನ ಹುರ್ಕೊಡಿ. ಅದು ಪೆಪ್ಪರು ಮತ್ತು ಚಿಲ್ಲಿ ಪೌಡರ್, ಚಾಟ್ ಮಸಾಲೆ ಎಲ್ಲ ಹಾಕಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಅದ್ರ ಮೇಲೆ ಸ್ಪ್ರಿಂಕಲ್ ಥರ ಉದುರಿಸ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರ ನಾವು ಮಾಡ್ಕೊಡ್ಬೋದು. ಅಥವಾ ಗೊಜ್ಜು ತಿನ್ನೋದಿದ್ರೆ ಈ ಥರ ಗೊಜ್ಜಾದರೂ ಮಾಡ್ಬೋದು. ನಾನು ಇದಕ್ಕೆ ಸಾಸಿವೆ ಒಂದು ಪ್ಯಾನ್ಗೆ ಹುರಿದು ಇಟ್ಕೊಂಡಾದ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹೆಸರುಬೇಳೆ ಆ್ಯಡ್ ಮಾಡಿಕೊಂಡು 2 ಚಿಲ್ಲಿನ ಹಾಕ್ಕೊಂಡಿದ್ದೀನಿ. ಮತ್ತು 1 ಎಲೆ ಕರಿಬೇವಿನ ಎಲೆ ಏನಿತ್ತು ಅದನ್ನು ಹಾಕ್ಕೊಂಡು ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಟೊಮೊಟೊ ಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಟೊಮೊಟೊ ಹಣ್ಣು ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಜಾಸ್ತಿ ಹುರಿಯೋದೇನು ಬೇಡ. ಬೆಂಡೆಕಾಯಿ ಸ್ವಲ್ಪ ಕ್ವಾಂಟಿಟಿಲಿ ಇದ್ದಿದ್ದರಿಂದ ನಾನು ಈರುಳ್ಳಿನ ಸ್ವಲ್ಪ ಮ್ಯಾಚಪ್ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ. ಸೊ ನಾವು ಟೊಮೊಟೊ ಹಣ್ಣು ಬೇಯಲಿಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ನ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಣ್ಣು ಬೇಯಲಿಕ್ಕೆ. ಸೊ ಇದು ನಂತರ ಬೆಂಡೆಕಾಯಿನ ಆ್ಯಡ್ ಮಾಡಿಕೊಂಡು ಇದರೊಳಗಡೆ ಸ್ವಲ್ಪ ಹೊತ್ತು ಹುರ್ಕೊಬೇಕು. ಸೊ ನೀಟಾಗಿ ಫಸ್ಟ್ ಟೈಮ್ ಹುರಿಯೋದ್ರಿಂದ ಲೋಳೆ ಎಲ್ಲ ಅಂಶ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಇದು ಬೇಳೆ ಸಾಂಬಾರು ಪೌಡರ್. ಮನೆಯಲ್ಲಿ ನಾವು ಸಾಂಬಾರು ಮಾಡಲಿಕ್ಕೆ ಮಾಡ್ಕೊಂಡಿರ್ತೀವಲ್ಲ ಬೇಳೆ ಪೌಡರ್, ಅದಕ್ಕೋಸ್ಕರ ಇದ್ರಲ್ಲಿ ಖಾರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು 2 ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿರೋದು. ಇದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹುರ್ಕೊಂಡು ಇದಕ್ಕೆ ಸ್ವಲ್ಪ ಹುಣಸೆ ರಸ ಕೂಡ ತೊಗೊಂಡಿದ್ದೆ, ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ಇದರೊಳಗಡೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಬೇಕು. ನಾನು ಈ ಥರ ರೆಸಿಪಿನ ಬೆಂಡೆಕಾಯಿ ಗೊಜ್ಜನ್ನ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ. ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ನೀವೇ ವಿಡಿಯೋ ನೋಡಿ ನಂತರ ಬೆಲ್ಲದ ಪೌಡರ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಏನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ನನ್ನ ಚಾನಲ್ನ ನೋಡಿ ನಿಮ್ಗೆ ಇಷ್ಟ ಆದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಾನು ಇದನ್ನು ತೆಂಗಿನಕಾಯಿನ ಡೈರೆಕ್ಟಾಗಿ ಹಾಗೆ ಹಾಕೋದಕ್ಕಿಂತ ತೆಂಗಿನಕಾಯಿನ ಈ ಥರ ಮಿಕ್ಸಿಲಿ ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರ ತೆಂಗಿನಕಾಯಿ ಹಾಲಾಲ್ ಫ್ಲೇವರು. ನನಗಂತೂ ಈ ಥರ ಮಾಡಲಿಕ್ಕೆ ಈ ಥರ ತಿನ್ಲಿಕ್ಕೆ ತುಂಬ ಇಷ್ಟ. ಮತ್ತು ನಂತರ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಇವಾಗ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಲೆಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಅಂತ ಇಟ್ಕೊಂಡಿದ್ದೀನಿ. ನೋಡಿ ಇದು ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ಬೆಂಡೆಕಾಯಿ ಗೊಜ್ಜಲ್ಲಿ ಸ್ವಲ್ಪ ನಾನು ಬೆಲ್ಲ ಏನಕ್ಕೆ ಹಾಕ್ತೀನಿ ಅಂದರೆ ಮಕ್ಕಳು ಸ್ವಲ್ಪ ಖಾರ ಮತ್ತು ಅದು ಏನದು ಲೋಬ್ಲಿ ಫ್ಲೇವರ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಬೆಲ್ಲನ ನಾನು ಆ್ಯಡ್ ಮಾಡ್ತೀನಿ. ಬೇಯಕ್ಕೆ ಇಟ್ಕೊಂಡಿದ ನಂತರ ನೋಡಿ ಚಪಾತಿ ಉಂಡೆ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಗೋಧಿ ಹಸಿಟ್ಟು ಅದನ್ನೆಲ್ಲ ಆ ಕಡೆ ಒತ್ತಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಹೊತ್ಕೊಂಡು ಹಾಕ್ಕೊತಾ ಇದ್ದೀನಿ.
ನಾನು ಈ ಥರ ರೋಲ್ ಮಾಡಿ ಪರೋಟ ಥರ ಹಾಕ್ಕೊಂಡಿದ್ದೀನಿ, ಬೇಯಿಸ್ಕೊತಾ ಇದ್ದೀನಿ. ಸೊ ಇದು ಮೊದಲು ನನ್ನ ಮಕ್ಕಳಿಗೆ ಸ್ಕೂಲಿಗೆ ಹೋಗೋಕ್ಕೆ ಟೈಮ್ ಆಗ್ತದೆ, ಅದಕ್ಕೆ ಬೇಗ ಬೇಗ ಅವ್ರಿಗೆ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಮಾಡಿದೆ. ಅದು ಮಾಡಿಕೊಟ್ಟಿದ್ದೀನಿ ನೋಡಿ. ಈ ಥರ ಆಯಲೆಲ್ಲ ಒಂದು ಸೈಡ್ಗೆ ಗೋಧಿ ಹಸಿಟ್ಟನ್ನ ನೀವು ಹಾಕ್ಕೊಬೇಕು, ಇನ್ನೊಂದು ಸೈಡ್ಗೆ ಆಯಲ್ ಹಾಕ್ಕೊಂಡು ನೀಟಾಗಿ ಒನ್ ಬೈ ಒನ್ ಫೋಲ್ಡ್ ಮಾಡ್ಕೊಂಡು ಬರಬೇಕು. ನಂತರ ಅದನ್ನು ಹೀಟ್ ಫ್ಲೇಮಲ್ಲಿ ಬೇಗ ಬೇಯಿಸಿದ್ರೆ ಅದು ಕರೆಕ್ಟಾಗಿ ನೀಟಾಗಿ ಇದಾಗುತ್ತೆ. ನೋಡಿ ಇಲ್ಲಿ ಕಾಡ್ತಾ ಇರ್ಬೋದು, ಸರ್ಕಲ್ ಥರ ಕಾಣಿಸ್ತಾ ಇದೆ. ಸೊ ಈ ಥರ ಮೇಲ್ಗಡೆ ಆಯಲ್ ಸ್ಪ್ರೆಡ್ ಮಾಡಿಕೊಂಡು ಜಾಸ್ತಿ ಉರಿಲಿ ಮಾಡಿಕೊಂಡ್ರೆ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ನಾನು ತಿಂದಾಗ ತುಂಬ ಸಾಫ್ಟಾಗಿ ಚೆನ್ನಾಗೇ ಬಂದಿತ್ತು ಫ್ರೆಂಡ್ಸ್. ನಾನು ಸ್ವಲ್ಪ ಗೋಧಿ ಹಿಟ್ಟನ್ನ ಮೊದಲೇ ಕಲಸಿಟ್ಟಿದ್ದೆ, ಸೊ ಹಾಗಾಗಿ ಸಾಫ್ಟ್ನೆಸ್ಸಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ನೀವೇ ಎಷ್ಟು ಇದಾಗಿ ಚೆನ್ನಾಗಿ ಬಂದಿದೆ ಅಂತ. ಅದನ್ನು ಮುರಿದು ತಿನ್ನಬೇಕಿದ್ರಂತೂ ಲೇಯರ್ ಥರನೇ ಬರುತ್ತೆ. ನಂಗೆ ತುಂಬ ಇಷ್ಟ ಆಯಿತು, ಸೊ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಚಪಾತಿ ಜೊತೆ ಟೊಮೊಟೊ ಗೊಜ್ಜಾಗಿರ್ಬೋದು, ಏನು ಗೊಜ್ಜು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ. ತುಂಬ ಸಾಫ್ಟಾಗಿ ಕೂಡ ಬಂದಿತ್ತು. ಸೊ ಈ ಥರ ಚಪಾತಿ ಜೊತೆ ಬೆಂಡೆಕಾಯಿ ಗೊಜ್ಜನ್ನ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ನ ಮರೀದಂಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಟೋಟಲ್ ಇವಾಗ 3 ಚಪಾತಿ ತೊಗೊಂಡಿದ್ದೀನಿ ನೋಡಿ. 3 ಅಷ್ಟೇ ನೀಟಾಗಿ ಎಷ್ಟು ನೀಟಾಗಿ ಆಗಿರ್ಬೋದು ಅಂತ ನೋಡ್ತಾ ಇರ್ಬೋದು. ನಾನು ಆಲ್ಮೋಸ್ಟ್ ಆಲ್ ಚಪಾತಿನ ಇದೇ ಥರ ಬೇಯಿಸ್ಕೊತೀನಿ. ಅದು ಸ್ವಲ್ಪ ಇವಾಗ ನಾವು ಮಂದಕ್ಕೆ ಒತ್ತಿರೋದನ್ನ ನಾವು ಈ ಥರನೇ ಬೇಯಿಸ್ಕೋಬೇಕು. ವೈಟ್ ಕಾಣೋ ಥರ ಎಲ್ಲ ಬೇಯಿಸ್ಕೊಬಿಡಿ. ಆಲ್ಮೋಸ್ಟ್ ಆಲ್ ಸ್ವಲ್ಪ ಈ ಥರ ಬೇಯಿಸ್ಕೊಳ್ಳಿ, ತುಂಬ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಬೆಂಡೆಕಾಯಿ ಒಂದು ಬೌಲಲ್ಲಿ ಹಾಕ್ಕೊಂಡು ಈ ಥರ ಮಾಡಿಕೊಂಡು ಬೆಂಡೆಕಾಯಿ ಜೊತೆ ಚಪಾತಿನ ಸವಿತಾ ಇರೋದು. ಸೊ